ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಗೀತಾ ಜಗತ್ ಸೋಣ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ, ನಮ್ಮ ಒಂದು ಕೋಪವನ್ನು ನಾವು ಯಾಕೆ ಕಂಟ್ರೋಲ್ ಮಾಡ್ಕೋಬೇಕು, ಹಾಗಾದರೆ ಕೋಪವನ್ನು ನಿಯಂತ್ರಣ ಮಾಡೋದ್ರಿಂದ ಆಗ್ತಕ್ಕಂತಹ ಏನಪ್ಪ ಲಾಭಗಳೇನು, ಒಂದು ವೇಳೆ ಕೋಪವನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಳದೆ ಹೋದರೆ ಏನಾಗ್ತತಿ, ಒಂದು ಆಘಾತಕಾರಿ ವಿಷಯಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತತಿ. ಕೋಪ ಅಂತಕ್ಕಂಥದ್ದು ಬಹಳ ಕೆಟ್ಟದ್ದು. ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಒಂದು ಜೀವನವನ್ನು ನಾವೇನು ಮಾಡ್ತೇವೆ ಅಂತಂದ್ರೆ, ಇಲ್ಲಿ ದಾರಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನಾಗ್ತದೆ ಅಂತಂದ್ರೆ ಸಾಧ್ಯ ಆಗ್ತಕ್ಕಂಥದ್ದು. ಅಂದರೆ ನಮ್ಮ ಜೀವನದ ದಾರಿ ದಿಕ್ಕು ಬದಲಾವಣೆ ಆಗಲಿಕ್ಕೆ ನಾವೇ ಕಾರಣಕರ್ತರಾಗ್ತೇವೆ. ಯಾಕೆ ನಾವು ಕೋಪವನ್ನು ಮಾಡಿಕೊಂಡಾಗ ಇಲ್ಲಿ ಸೈಲೆಂಟ್ ಆಗಿರಬೇಕು ಅಂತ ಹೇಳಿದ್ರೆ, ಕೋಪವನ್ನು ಮಾಡಿಕೊಂಡಾಗ ನಮ್ಮ ಮನಸ್ಥಿತಿ ಏನಾಗಿರ್ತೈತೆ ಅಂತ ಹೇಳಿದ್ರೆ, ಸರಿಯಾಗಿರ್ತಕ್ಕಂತಹ ವಿಷಯ, ತಪ್ಪಾಗಿರ್ತಕ್ಕಂಥ ವಿಷಯ ಯಾವುದು ಅಂತಕ್ಕಂಥ ಒಂದು ಏನಪ್ಪ ಅಂದರೆ ಬ್ಯಾಲೆನ್ಸನ್ನು ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನು ನಾವು ಕಳೆದುಕೊಂಡ್ಬಿಟ್ಟಿರ್ತೇವೆ. ಏನಾಗಿರ್ತೇವೆ ಅಂದರೆ ಉದ್ವೇಗಕ್ಕೆ ಒಳಗಾಗ್ಬಿಟ್ಟಿರ್ತೇವೆ. ಅಂಥ ಸಂದರ್ಭದಲ್ಲಿ ನಾವು ಡಿಸಿಷನನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದಿರ್ತೈತಿ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬಾರ್ದು ಅಂತ ಹೇಳಿದ್ರೆ, ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟಾಗ ಏನಾಗ್ತೈತಿ ಅಂತಂದ್ರೆ, ನಮ್ಮ ವ್ಯಕ್ತಿತ್ವಕ್ಕೆ ನಾವು ಕುಂದನ್ನು ತಂದುಕೊಳ್ತೇವೆ. ನೋಡ್ರಿ, ಸಿಟ್ಟಿನ ಒಂದು ಸಂದರ್ಭದಲ್ಲಿ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಸಹಿತ ಆ ನಿರ್ಧಾರಗಳು ಏನಾಗ್ತಾವೆ ಅಂದ್ರೆ ನಮ್ಮ ಒಂದು ಜೀವನದ ಮೇಲೆ ಬಹಳ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತಾವೆ. ಆ ರೀತಿಯ ಪರಿಣಾಮ ಬೀರ್ದಾಗ ಏನಾಗ್ತೈತಿ, ನಾವು ಸಂಬಂಧಗಳನ್ನು ಇಲ್ಲಿ ಕಳ್ಕೊತಕ್ಕಂಥ ಪರಿಸ್ಥಿತಿ ಬರ್ತೈತಿ, ಅಥವಾ ನಮ್ಮ ಒಂದು ಸಾಧನೆಯನ್ನು ಮೊಟಕುಗೊಳಿಸ್ತಕ್ಕಂಥ ಪರಿಸ್ಥಿತಿ ಬರ್ತೈತಿ. ನಮ್ಮ ಜೀವನ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು. ನಮ್ಮ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಮುರಿದು ಬೀಳ್ತಕ್ಕಂಥದ್ದು. ಈ ರೀತಿ ಸಾಕಷ್ಟು ಸಮಸ್ಯೆಗಳೇನಾಗ್ತವೆ ಅಂತ ಹೇಳಿದ್ರೆ, ಈ ಒಂದು ಕೋಪದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಆಗ್ತಕ್ಕಂಥದ್ದು. ಅದಕ್ಕಾಗಿ ನೋಡಿ, ಹಿರಿಯರು ಹೇಳ್ತಿರ್ತಾರೆ ಯಾವಾಗಲೂ, ಸಮಾಧಾನದಿಂದ ಏನು ಮಾಡು, ವಿಚಾರಿಸಿ ನೋಡು ಅಂಥೇಳಿ. ಅಂದರೆ ಎಷ್ಟೇ ಕೋಪ ಬಂದರೂ ಸಹಿತ ಏನು ಮಾಡಬೇಕು ಅಂತಂದ್ರೆ, ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ನಮ್ಮನ್ನು ನಾವು ಯಾವಾಗ ಕಂಟ್ರೋಲಲ್ಲಿ ಇಟ್ಕೋತೀವಿ, ಅವಾಗ ಏನಾಗ್ತೈತಿ ಅಂದರೆ ವಾತಾವರಣ ತಿಳಿ ಆಗ್ತೈತಿ. ಅವಾಗ ಏನಾಗ್ತೈತಿ, ನಮ್ಮ ಸಮಸ್ಯೆಗಳು ಸಹಿತ ಪರಿಹಾರ ಕಂಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು ಅಂತ ಹೇಳಿದ್ರೆ, ಎಷ್ಟೇ ಸಿಟ್ಟು ಬಂದರೂ ಸಹಿತ ಏನು ಮಾಡಬೇಕು, ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿಯನ್ನು ಬೆಳೆಸ್ಕೊಳ್ಬೇಕು. ಆ ಒಂದು ಕೆಪಾಸಿಟಿಯನ್ನು ಬಳಸ್ಕೋಬೇಕು ಅಂತಂದ್ರೆ, ಆ ಒಂದು ಕೆಪಾಸಿಟಿಯನ್ನು ನಮ್ಮ ಹತ್ರ ನಾವು ಬೆಳೆಸ್ಕೊಳ್ಬೇಕು. ಯಾವ ರೀತಿಯ ಒಂದು ಕೆಪಾಸಿಟಿನ ಬಳಸ್ಕೋಬೇಕು ಅಂತ ಹೇಳಿದ್ರೆ, ಯಾವಾಗಲೂ ನಾವೇನಾಗಿರಬೇಕು, ಕಾಮ್ ಆಗಿರ್ತಕ್ಕಂಥದ್ದು. ಅಂದರೆ ವಿಚಾರವನ್ನು ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಅಂತಕ್ಕಂತಹ ಪ್ರಾಣಿ ಬಹಳ ಬುದ್ಧಿವಂತ ಆಗಿರ್ತಕ್ಕಂತಹ ಪ್ರಾಣಿ. ಅದಕ್ಕಾಗಿ ವಿಚಾರ ವಿನಿಮಯ ಮಾಡ್ತಕ್ಕಂಥ ಶಕ್ತಿ ಇರೋದ್ರಿಂದ, ಅಗಾಧ ಶಕ್ತಿ, ಅದರಲ್ಲೂ ಸಹಿತ ಅಗಾಧವಾಗಿರ್ತಕ್ಕಂಥ ಶಕ್ತಿ ನಮ್ಮಲ್ಲಿರೋದ್ರಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಆ ವಿಷಯವನ್ನು ಕೂಲಂಕುಷವಾಗಿ ಇಲ್ಲಿ ಮನಗಂಡು, ಯಾಕೆ ನಾನು ಕೋಪ ಮಾಡ್ಕೋತಾ ಇದ್ದೀನಿ, ಹಾಗಾದರೆ ಕೋಪ ಮಾಡ್ಕೊಳ್ಳಿಕ್ಕೆ ಕಾರಣ ಏನು, ಹಾಗಾದರೆ ಆ ಕಡೆ ವ್ಯಕ್ತಿಗೆ ನಾನು ಕೋಪ ಮಾಡ್ಕೋತಾ ಇದ್ದೀನಿ ಅಂದರೆ, ನನ್ನ ಎದುರಿನ ವ್ಯಕ್ತಿಯ ಮೇಲೆ ನಾನು ಕೋಪ ಮಾಡ್ಕೋತಾ ಇದ್ದೇನೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ನನಗೇನು ಅಂದರು, ಹಾಗಾದರೆ ನಾನು ಅವರಿಗೇನು ರಿಪ್ಲೈ ಮಾಡ್ತಾ ಇದ್ದೀನಿ, ನಾನು ಅವರಿಗೆ ಮಾಡ್ತಕ್ಕಂತಹ ಒಂದು ರಿಪ್ಲೈ ಸರಿಯಾಗಿದೆಯೋ ಅಥವಾ ಇಲ್ವೋ, ಅದರಿಂದ ಏನು ತೊಂದರೆ ಅನುಭವಿಸ್ತೈತಿ, ಆ ಒಂದು ಮಾತಿನಿಂದ ಆ ಇರ್ತಕ್ಕಂಥ ವಾತಾವರಣ ಯಾವ ರೀತಿ ಇಲ್ಲಿ ಕೆಟ್ಟು ಹೋಗ್ತತಿ ಅಂತಕ್ಕಂಥ ಎಲ್ಲ ಒಂದು ತಿಳುವಳಿಕೆ ಅಂತಕ್ಕಂಥದ್ದು ನಮ್ಮಲ್ಲಿರಬೇಕಾಗ್ತದೆ. ಅವಾಗೇನಾಗ್ತದೆ ಅಂತ ಹೇಳಿದ್ರೆ, ಯಾವುದೇ ಜಗಳ, ದಂಟೆ, ತಕರಾರು, ಆಮೇಲೆ ಮನಸ್ಸನ್ನು ನೋವು ಮಾಡ್ತಕ್ಕಂಥ ಪರಿಸ್ಥಿತಿ ಯಾವುದೂ ಇರೋದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನು ಮಾಡಿರಿ, ಶಾಂತ ರೀತಿಯಿಂದ ಯಾವುದೇ ಸಿಟ್ಟು ಬಂದರೂ ಸಹಿತ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಂಡು ಏನು ಮಾಡಿರಿ, ನಿಮ್ಮ ಒಂದು ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಸಿಟ್ಟನ್ನು ಕಂಟ್ರೋಲ್ ಇಟ್ಕೊಂಡ್ರಿ. ಯಾವಾಗಲೂ ಖುಷಿಯಿಂದ ಜೀವನ ಸಾಗಿಸ್ರಿ ಅಂತ ಹೇಳ್ತಾ, ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.